ನಮಸ್ಕಾರ. ನಾನಿವತ್ತು ಮೈಸೂರಿನ ಯಾದವಗಿರಿ ರೆಸಿಡೆನ್ಷಿಯಲ್ ಲೇಔಟಲ್ಲಿದ್ದೀನಿ. ಬಹಳ ಹಳೆಯ ಏರಿಯಾ ಇದು ಯಾದವಗಿರಿ. ಒನ್ ಆಫ್ ದಿ ಲೆಗಸಿ ಆಫ್ ಅಪಾರ್ಟ್ಮೆಂಟ್ಸ್ಗಳಿರುವಂತಹ ಏರಿಯಾ. ಬಹಳ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಮತ್ತು ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸೈಜ್ ಅಪಾರ್ಟ್ಮೆಂಟ್ಗಳು ಇರುವಂತಹ ಮೈಸೂರಿನ ಒನ್ ಆಫ್ ದಿ ವೆರಿ ವೆರಿ ಓಲ್ಡ್ ಆ್ಯಂಡ್ ವೆರಿ ರೆಪ್ಯೂಟೆಡ್ ಆ್ಯಂಡ್ ಒನ್ ಆಫ್ ದಿ ಫೈನೆಸ್ಟ್ ಏರಿಯಾಸ್ ಆಫ್ ಮೈಸೂರು ಅಂತಲೇ ಹೇಳಬೇಕು ಯಾದವಗಿರಿ ಇದು. ನಾನು ನಿಮಗೊಂದು ಇವತ್ತು 1250 ಸ್ಕ್ವೇರ್ ಫೀಟ್ ಇರುವಂತಹ ಸೂಪರ್ ಬಿಲ್ಟಪ್ ಏರಿಯಾ, ಅರೌಂಡ್ 950 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಇರುವಂತಹ ಒಂದು ಅಪಾರ್ಟ್ಮೆಂಟ್ನ ನಾನು ನಿಮಗೆ ಇವತ್ತು ಪರಿಚಯ ಮಾಡ್ತಾಯಿದ್ದೀನಿ. ಈ ಲೊಕೇಶನ್ ಟು ಬಿ ವೆರಿ ಪ್ರಿಸೈಸ್, ಈ ಲೊಕೇಶನ್ ಎಲ್ಲಿದೆ ಅಂತ ಅಂದರೆ ದಿಸ್ ಈಸ್ ಇನ್ ನಿಯರ್ ಜಾಯ್ ಫ್ಯಾಕ್ಟ್ರಿ. ಮೈಸೂರಿನ ಒನ್ ಆಫ್ ದಿ ಫೇಮಸ್ ಲೊಕೇಶನ್ಸ್ ಅಂದರೆ ಮೈಸೂರು ಜಾಯ್ ಫ್ಯಾಕ್ಟ್ರಿ ಯಾದವಗಿರಿಲಿ ದಾಸ್ ಪ್ರಕಾಶ್ ಪ್ಯಾರಡೈಸ್ನ ಸರಿಸುಮಾರು 200 ಮೀಟರ್ಸ್ ಒಳಗೆ ಇರುವಂತಹ ಈ ಅಪಾರ್ಟ್ಮೆಂಟ್ ನೋಡ್ಬೋದು. ಐ ಆಮ್ ಅಟ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಬಹಳ ಚೆನ್ನಾಗಿದೆ, ವೆರಿ ವೆಲ್ ಮೇಂಟೈನ್ಡ್ ಅಪಾರ್ಟ್ಮೆಂಟು. ಏನಿದೆ ಸ್ಪೆಷಾಲಿಟಿ ಏನು, ಯಾಕೆ ಈ ವಿಡಿಯೋ ಮಾಡ್ತೀನಿ? ಬಹಳ ಸಿಂಪಲ್ ಆಗಿದೆ ಅಪಾರ್ಟ್ಮೆಂಟ್, ಬಹಳ ಚೆನ್ನಾಗಿದೆ. ನೀವೇನಿದು ನೋಡ್ತಾ ಇದ್ದೀರಾ, ದಿಸ್ ಈಸ್ ದಿ ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್. ಸೊ ಎಂಟ್ರೆನ್ಸಲ್ಲೇ ಇರೋದು, ಮೇನ್ ರೋಡಲ್ಲಿರೋದು, ಫಸ್ಟ್ ಫ್ಲೋರಲ್ಲೇ ಇರುವಂತಹ ಅಪಾರ್ಟ್ಮೆಂಟ್ ಇದು. ಇನ್ನೊಂದು ವಿಶೇಷತೆ ಏನು ಅಂತ ಹೇಳ್ತೀನಿ, ಬನ್ನಿ ತೋರಿಸ್ತಾ ಹೋಗ್ತೀನಿ. ಮೈಸೂರು ಮಧ್ಯಭಾಗದಿಂದ ಯಾದವಗಿರಿ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂತಂದರೆ, ಮೈಸೂರು ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು. ರೈಲ್ವೆ ಸ್ಟೇಷನಿಂದ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಎಕ್ಸಾಕ್ಟ್ಲಿ ಅಬೌಟ್ ಅರೌಂಡ್ 3 ಕಿಲೋಮೀಟರ್ಸ್. ನೀವು ಇವತ್ತು ನೈಟು 1 ಗಂಟೆ 2 ಗಂಟೆ ಎಷ್ಟೊತ್ತಿಗೆ ಬಂದರೂ ನೀವು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಅಂದರೆ ರೈಲ್ವೆ ಸ್ಟೇಷನಿಂದ ಯಾದವಗಿರಿಗೆ ಬರಲಿಕ್ಕೆ ಇಟ್ ವಿಲ್ ಹಾರ್ಡ್ಲಿ ಟೇಕ್ ಅಬೌಟ್ ಅರೌಂಡ್ ಒಂದು 3 to 5 ಮಿನಿಟ್ಸಲ್ಲೇ ರೀಚ್ ಆಗೋಂಥದ್ದು. ಇವಾಗ ನಾನು ಎಂಟ್ರೆನ್ಸ್ ತೋರಿಸಿದೆ, ಮೇನ್ ಸೆಕ್ಯೂರಿಟಿ ಜಾಗ ತೋರಿಸಿದ್ದೀನಿ. ಸೊ ದಿಸ್ ಇಸ್ ದಿ ಅಪಾರ್ಟ್ಮೆಂಟ್. ಬನ್ನಿ. ಸೊ ಗ್ರೌಂಡ್ ಫ್ಲೋರಲ್ಲೇ ಇರುವಂಥದ್ದು. ದಿಸ್ ಅ 2 BHK ಅಪಾರ್ಟ್ಮೆಂಟ್. ನೋಡ್ಬೋದು, ನಾನು ಈ ವಿಡಿಯೋ ಮಾಡ್ತಾ ಇರ್ಬೇಕಾರೆ ಆ್ಯಕ್ಚುಲಿ ಪವರ್ ಇರಲಿಲ್ಲ. ಸೊ ಏನು ಬೆಳಕಿದೆ ಅಂದರೆ ಗಾಳಿ ಬೆಳಕು ಏನು ಇವಾಗ ನಮ್ಮ ಇದರಲ್ಲಿ ಏನಿದೆ ಅದರಲ್ಲೇ. ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಸೊ ನೀವೇನು ಮಾಡಬೇಕು ಅಂತಂದರೆ, ಏನು ಇಲ್ಲಿ ವಾಟ್ ಇಸ್ ಆಪ್ಷನ್ ಅಂದರೆ, ನೀವು ಈ ಥರ ಈ ಎಲ್ ಸೈಜಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಎಲ್ ಸೈಜಲ್ಲಿ ಇಲ್ಲಿ ಅಥವಾ ಸ್ಟ್ರೈಟಾಗಿ ನೀವು ಸೋಫಾಗಳನ್ನ ಹಾಕ್ಕೋಬೋದು. ದಿಸ್ ಇಸ್ ದಿ ಟಿ ವಿ ಕ್ಯಾಬಿನೆಟ್ ಏರಿಯಾ. ನೀವು ಇಲ್ಲಿ ಟಿ ವಿ ಕ್ಯಾಬಿನೆಟ್ನ ಮಾಡ್ಕೋಬಹುದು. ದಿಸ್ ಇಸ್ ದಿ ಆ್ಯಕ್ಚುಲಿ ದಿ ಎಂಟ್ರೆನ್ಸ್. ಅದು ಎಂಟ್ರೆನ್ಸಲ್ಲೇ ಈ ಮನೆಗೆ ಅಂದರೆ ಇಲ್ಲಿ ಡೈನಿಂಗ್ ಏರಿಯಾ ಇಲ್ಲದೆ ಇರೋದ್ರಿಂದ ನೀವು 2 ಪೋರ್ಷನ್ನ ಸ್ಪ್ಲಿಟ್ ಮಾಡ್ಕೋಬೋದು. ಅಂದರೆ ಅರ್ಧ ನೀವು ಅರ್ಧ ನೀವು ಸೋಫಾ ಹಾಕ್ಕೊಂಡು ಅರ್ಧ ಕಡೆ ಅಂದರೆ ಆ ಕಡೆ, ಇವಾಗ ಏನು ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಈ ಅರ್ಧ ಸ್ಪೇಸ್ನ ನೀವು ಯು ಕ್ಯಾನ್ ಕಾಲ್ ಇಟ್ ಆಸ್ ನೀವು ಸೋಫಾ ಹಾಕ್ಕೋಬೋದು. ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೋಬೋದಿಲ್ಲ, ಅಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೊಂಡು ಇಲ್ಲಿ ಸೋಫಾನ ಎಲ್ ಶೇಪಲ್ಲಿ ಹಾಕ್ಕೋಬೋದು. ಯಾಕಂದರೆ ನೋಡಿ ಬಾಲ್ಕನಿ ಇದೆ, ಇಲ್ಲಿ ನೀವು ಸೋಫಾನ ಅರೇಂಜ್ ಮಾಡ್ಕೋಬೋದು. ಇಲ್ಲೂ ಸಹ ಅಷ್ಟೇ, ಅಕಸ್ಮಾತ್ ನೀವು ಇಲ್ಲೂ ಸಹ ಸ್ಮಾಲಾಗಿ ಡೈನಿಂಗ್ ಏರಿಯಾ ಮಾಡ್ಕೊಂಡು ನೀವು ಫುಲ್ಲಾಗಿ ಹಾಲ್ ಥರ ಕನ್ವರ್ಟ್ ಮಾಡ್ಕೋಬೋದು. ಸಿ ದಿಸ್ ಹೋಲ್ ಪ್ರಾಪರ್ಟಿ, ದಿಸ್ ಇಸ್ ದ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನಾನೀಗ ನಾರ್ತಿಂದ ಎಂಟರ್ ಆಗಿದ್ದೀನಿ. ಬನ್ನಿ, ಐ ವಿಲ್ ಶೋ ಯು. ಈಗ ಬಾಲ್ಕನಿ ತೋರಿಸ್ತೀನಿ. ಇನ್ನೊಂದು ಸ್ಪೆಷಾಲಿಟಿ ಏನು ಇದ್ರದ್ದು ಅಂತ ಹೇಳಿದೆ ಅಂತಂದರೆ, ನೋಡಿ ಈ ಏನಿದೆ, ಸೊ 2 ಪಾರ್ಕಿಂಗ್ ಕಾಣಿಸ್ತಾ ಇದೆ ನೋಡಿ. ದಿಸ್ ಇದು ಗೇಟ್, ಇದು ಕಾರ್ನರ್ ಪ್ರಾಪರ್ಟಿ. ಸೊ ನೀವು ಮೇನ್ ಎಂಟ್ರೆನ್ಸಿಂದ ಬಂದು ನೋಡಿ, ತೋರಿಸ್ತೀನಿ. ಮೇನ್ ಎಂಟ್ರೆನ್ಸಿಂದ ಬಂದು ಇಲ್ಲೊಂದು ಬ್ಲ್ಯಾಕ್ ಕಲರ್ ಕಾರ್ ನಿಂತಿದೆ, ಅದರ ಪಕ್ಕದಿಂದ ಒಳಗೆ ಬಂದರೆ 2 ಕಾರ್ ಪಾರ್ಕಿಂಗು ಈ ಅಪಾರ್ಟ್ಮೆಂಟ್ಗೆ ಸೀಮಿತವಾದದ್ದು. ಅಂದರೆ ದಿಸ್ 2 ಕಾರ್ ಪಾರ್ಕ್ಸ್ ಬಿಲಾಂಗ್ಸ್ ಟು ದಿಸ್ ಅಪಾರ್ಟ್ಮೆಂಟ್. ನೀವು ನೋಡ್ಬೋದು, ಸೇಫ್ಟಿಗೆ ಗ್ರಿಲ್ಸ್ಗಳು ಹಾಕಿದ್ದಾರೆ. ಸೊ 3 ಲೇಯರ್ಸ್ ಇದೆ. ಒಂದು ಗ್ಲಾಸ್ ಇದೆ, ಒಂದು ಮಸ್ಕಿಟೋ ಮೆಶ್ 1, 2 and 3. ಒಂದು ರೇಲಿಂಗ್ಸ್ ಅಂದರೆ ಸ್ಟ್ಯಾಂಡರ್ಡ್ ಈ ಕಬ್ಬಿಣದ್ದು ರೇಲಿಂಗ್ಸ್ ಹಾಕಿದರೆ, ಮಧ್ಯದಲ್ಲಿ ಗ್ಲಾಸ್ ಇದೆ, ಅದರ ಮೇಲ್ಗಡೆ ಮಸ್ಕಿಟೋ ಮೆಶ್ ಇದೆ. ಕರ್ಟನ್ ರಾಡು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳು ನೋಡಿ ತೋರಿಸ್ತಾರೆ. ಟ್ಯೂಬ್ ಲೈಟ್ಗಳಿರ್ಬೋದು, ಫ್ಯಾನ್ಗಳಿರ್ಬೋದು, ಇವೆಲ್ಲ ಹಾಕಿದೆ ಈಗಾಗಲೇ. ವಿಟ್ರಿಫೈಡ್ ಟೈಲ್ಸ್ ಇದೆ. ಸರಿಸುಮಾರು ದಿಸ್ ಅರೌಂಡ್ 8 to 10 years ಏಜ್ಡ್ ಪ್ರಾಪರ್ಟಿ, ಅಂದರೆ 8 to 9 years ಓಲ್ಡು. ಆದರೆ ಏನು ನೀವು ಮಾಡ್ಯುಲರ್ ಕಿಚನ್ಸು, ಇವಾಗ ವಾರ್ಡ್ರೋಬ್ ತೋರಿಸ್ತೀನಿ, ಇವೆಲ್ಲ ದಿಸ್ ಇಸ್ ವೆರಿ ಬ್ರ್ಯಾಂಡ್ ನ್ಯೂ. ಇವಾಗಿನ್ನೂ ಮಾಡಿರುವಂಥ ರೆಂಟಿಗೆ ಕೊಟ್ಟರು ಸ್ವಲ್ಪ ದಿವಸ. ಸೊ ಅವ್ರು ಖಾಲಿ ಮಾಡಿದ ನಂತರ ದೀಸ್ ಆರ್ ಆಲ್ ಬ್ರ್ಯಾಂಡ್ ನ್ಯೂ. 2 ಕಡೆಗೂ ನಿಮಗೆ ಗ್ಯಾಸ್, ಇಲ್ಲಿ ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದಾರೆ, ಗ್ರನೈಟ್ ಟಾಪ್ಗಳು ಹಾಕಿದ್ದಾರೆ. ಎಲ್ಲ ಈಗ ಮಾಡ್ಯುಲರ್ ಟೈಪು ಕಿಚನ್ ಇದೆ. ಇಲ್ಲೂ ಒಂದು ಬಾಲ್ಕನಿ ಇದೆ. ಬನ್ನಿ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ, ಬಟ್ಟೆ ಒಣಗಾಕ್ಲಿಕ್ಕೆ ನೀವು ಆ ಕಡೆನೂ ಹಾಕ್ಕೋಬೋದು, ಇಲ್ಲೂ ಹಾಕ್ಕೋಬೋದು. ಪ್ಲಸ್ ಇದನ್ನು ತೋರಿಸ್ತಾರೆ ನೋಡಿ. ದಿಸ್ ಇಸ್ ದ ಫಸ್ಟ್ ಫ್ಲೋರ್. ನಾನು ಇಲ್ಲಿಂದನೇ ನಮಗೆ ಎಂಟ್ರೆನ್ಸಲ್ಲಿ ನಾನು ವೀಡಿಯೋ ಶೂಟ್ ಮಾಡಿದ್ದು. ಇದು ಪಾರ್ಕಿಂಗು.
ಆ ಬಾಲ್ಕನಿ ಇದು ಎರಡನೇ ಬಾಲ್ಕನಿ ನಾನು ನಿಮಗೆ ತೋರಿಸ್ತಾ ಇರೋದು. 1200 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ ಇರುವಂಥದ್ದು. ನೋಡಿ 2 ರೂಮ್ಗಳಿದೆ, ರೂಮ್ ನಂಬರ್ 1 ಆ್ಯಂಡ್ ರೂಮ್ ನಂಬರ್ 2. ಬನ್ನಿ ತೋರಿಸ್ತೀನಿ. ಅಗೇನ್ ಇಲ್ಲೂ ಅಷ್ಟೇ ಕರ್ಟನ್ ರಾಡ್ಸ್ಗಳಿದೆ, ಮಸ್ಕಿಟೋ ಮೆಶ್ ಹಾಕಿದ್ದಾರೆ, ಮತ್ತು ವಾರ್ಡ್ರೋಬ್ಗಳಿದೆ. ಇಲ್ಲಿಂದನೂ ನೋಡಿ ಫುಲ್ ಸೈಜ್ ವಾರ್ಡ್ರೋಪ್ ಇದೆ. ನೀವು ಈಸಿಲಿ ಒಂದು ಕಿಂಗ್ ಸೈಜ್ ಬೆಡ್ ಖಂಡಿತವಾಗ್ಲೂ ಹಾಕ್ಕೋಬೋದು, ತೊಂದರೆ ಇಲ್ಲ. ನೋಡಿ ಇಲ್ಲಿಂದ ತೋರಿಸ್ತಾರೆ ಆಚೆ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಏನು ನೀವು ನೋಡ್ತಾ ಇದ್ದೀರಾ ಈಗ, ದಿಸ್ ಇಸ್ ದ ಮೇನ್ ರೋಡ್. ಯಾದವಗಿರಿ ಜಾಯ್ ಫ್ಯಾಕ್ಟ್ರಿ ಹತ್ರ ಇರುವಂತಹ ಮೇನ್ ರೋಡ್ ಇದು. ಬನ್ನಿ, ಈಗಾಗಲೇ ಹೇಳಿದೆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ನಿಮ್ಗೆ ಅರೌಂಡ್ 5.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇದು ರೂಮ್ ನಂಬರ್ 2. 2 ರೂಮ್ ಇದೆ, 2ಕ್ಕೂ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಗಮನಿಸ್ಕೊಳ್ಳಿ. ನೋಡಿ ದಿಸ್ ಇಸ್ ದಿ ಸೆಕ್ಯೂರಿಟಿ ಎಂಟ್ರೆನ್ಸ್ ಚೆಕ್ ಪೋಸ್ಟ್, ಸೆಕ್ಯೂರಿಟಿ ಚೆಕ್ ಪೋಸ್ಟು, ಮೇನ್ ಗೇಟು 2 ಕಡೆಗೆ ಮೇನ್ ಇದಿರೋಂಥದ್ದು. ಇದು ಈಸ್ಟ್ ಫೇಸಿಂಗ್. ಇದು ವಾರ್ಡ್ರೋಬ್ಗಳು ತೋರಿಸ್ತಾರೆ, ಮೇಲೆ ಬಾತ್ರೂಮ್ ಫಿಟ್ಟಿಂಗ್ಗಳು, ಮೇಲ್ಗಡೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದೆ, ಟ್ಯೂಬ್ಲೈಟ್ಗಳು ಈಗಾಗಲೇ ಎಲ್ಲ ಅಳವಡಿಸಿದ್ದಾರೆ, ಕರ್ಟನ್ ರಾಡ್ಸ್ ಇದೆ. ನಾನು ಈ ವಿಡಿಯೋದಲ್ಲಿ ಹೇಳಿದೆ ದಿಸ್ ಎ ವೆರಿ ಬಿಗ್ ಬಾತ್ರೂಮ್. ನಾನು ಇನ್ನೊಂದ್ಸರಿ ಇದು ವಿಡಿಯೋ ತಿರ್ಗಾ ರೀಶೂಟ್ ಮಾಡ್ತೀನಿ. ಸೊ ಬಹಳ ದೊಡ್ಡ ಬಾತ್ರೂಮ್. ಸೊ ಈ 2 ಬೆಡ್ರೂಮ್ ಮನೆ ಏನಿದೆ ಇಲ್ಲಿ ಒಂದೇ ಬಾತ್ರೂಮ್ ಇರೋದು, ನೀವು ಇದನ್ನು ಗಮನಿಸ್ಕೋಬೇಕು. 2ಕ್ಕೂ ಅಟ್ಯಾಚ್ ಇಲ್ಲ. ಸೊ ಒಂದೇ ಬಾತ್ರೂಮ್ ಇರುವಂಥದ್ದು. ಒಂದು ಸ್ಮಾಲ್ ಫ್ಯಾಮಿಲಿ, ಅಥವಾ ನೀವು ಮೈಸೂರಿಗೆ ಬಂದು ಹೋಗಿ ಮಾಡ್ತಾ ಇರ್ತೀನಿ, ನನಗೆ ಮೈಸೂರು ಸಿಟಿ ಸೆಂಟ್ರಲ್ಲೇ ಬಹಳ ನಿಯರ್ ಟು ದ ಸಿಟಿ ಇರಬೇಕು, ನನಗೆ ಬಹಳ ಹತ್ತಿರದಲ್ಲಿರುವಂಥ ಏರಿಯಾದಲ್ಲಿ ನನಗೆ ತುಂಬ ಸೆಕ್ಯೂರ್ಡ್ ಪ್ಲೇಸಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಬೇಕು, ಗ್ರೌಂಡ್ ಫ್ಲೋರ್ಲೇ ಇರಬೇಕು. ಮತ್ತು ಮೇಂಟೆನೆನ್ಸ್ ವಿಚಾರಕ್ಕೆ ಬಂದಾಗ ಇಲ್ಲಿ ಅಂದರೆ ನೀವು ಅಪಾರ್ಟ್ಮೆಂಟಲ್ಲಿ ಇಲ್ಲ ಅಂದರೂ ಸಹ ಇದನ್ನು ಕ್ಲೀನ್ ಮಾಡಬೇಕು ಅಥವಾ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಇಲ್ಲಿ ಬಹಳಷ್ಟು ಜನ ನಿಮಗೆ ವರ್ಕರ್ಸ್ಗಳು ಸಿಗ್ತಾರೆ, ತೊಂದರೆ ಇಲ್ಲ. ದಿಸ್ ಇಸ್ ಒನ್ ಆಫ್ ದಿ ಕ್ವಶನ್ಸ್. ಬಹಳ ಜನ ಕೇಳ್ತಾ ಇದ್ರಿ ಏನಂತ, ಸುಪ್ರೀತ್ ಏನೋ ಅಪಾರ್ಟ್ಮೆಂಟ್ ತೊಗೋತೀವಿ, ನಾವು ಬೆಂಗಳೂರಲ್ಲಿ ಇರ್ತೀವಿ, ಮುಂಬೈಲಿ ಇರ್ತೀವಿ, ಚೆನ್ನೈಲಿ ಇರ್ತೀವಿ, ನೋಡ್ಕೊಳ್ಳೋಕೆ ಯಾರೋ ಸಿಗಲ್ಲ. ಇಲ್ಲೆಲ್ಲ ಸಿಗ್ತಾರೆ, ತೊಂದರೆ ಇಲ್ಲ. ಸೊ ದಿಸ್ ಪ್ರಾಪರ್ಟಿ ಈಸ್ ಅಪ್ ಫಾರ್ ಸೇಲ್. 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಅಂದರೆ ಟೋಟಲ್ ಕಾರ್ಪೆಟ್ ಏರಿಯಾ 950 to 960 ಸ್ಕ್ವೇರ್ ಫೀಟ್. ಸೇ ಅಬೌಟ್ ಬೈ ಕಾರ್ಪೆಟ್ ಏರಿಯಾ 250 ಸ್ಕ್ವೇರ್ ಫೀಟ್ ಆಫ್ ಅನ್ಡಿವೈಡೆಡ್ ಶೇರ್ ಇದೆ. 450 ಸ್ಕ್ವೇರ್ ಫೀಟ್ ಆಫ್ ಅನ್ಡಿವೈಡೆಡ್ ಶೇರ್ ಇರುವಂಥದ್ದು. ದಿಸ್ ದ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಸುಮಾರು 15 ಮನೆಗಳಿದೆ ಈ ಅಪಾರ್ಟ್ಮೆಂಟಲ್ಲಿ. 10 years ಓಲ್ಡ್ ಪ್ರಾಪರ್ಟಿ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ಲೇ ಇದೆ. ಇದೇ ಒಂದು ರೆಡಿ ಟು ಮೂವ್ ಇನ್ ಅಪಾರ್ಟ್ಮೆಂಟ್. ಇಲ್ಲಿ ಯಾವುದೇ ಥರ ಕೆಲಸ ಮಾಡಿಸ್ಕೋಬೇಕು ಅಂತಿಲ್ಲ. ಇದರ ಮಾಲೀಕರಾದಂಥವ್ರು ಈಗ ಅಂದರೆ ವೆರಿ ರೀಸೆಂಟ್ಲಿ ದೇ ಹ್ಯಾವ್ ರಿನೋವೇಟೆಡ್ ಹೌಸ್. ಮಾಡ್ಯುಲರ್ ಕಿಚನ್ ಇರ್ಬೋದು, ವಾರ್ಡ್ರೋಬ್ಸ್ಗಳಿರ್ಬೋದು, ಇವೆಲ್ಲವನ್ನು ಈಗ ಮಾಡಿಸಿರುವಂಥದ್ದು. ಬಹಳ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದೀವಿ. ನೋಡ್ಬೋದು ಪೇಂಟ್ಗಳೆಲ್ಲ ಈಗಿನೂ ಮಾಡಿರುವಂಥದ್ದು ಚೆನ್ನಾಗಿದೆ. ಸೊ ನೀವು ಏನೇ ಬಂದು ಈಗ ತಿರ್ಗಾ ಯು ಡೋಂಟ್ ಹ್ಯಾವ್ ಟು ಕಮ್ ಹಿಯರ್ ರೀಫರ್ನಿಷ್ ಮಾಡ್ಕೋಬೇಕು, ಹ್ಯಾವ್ ಟು ರೀವರ್ಕ್ ಆಗೋನ್ ಆನ್ ದಿ ಅಮ್ಯುನಿಟೀಸ್ ಅನ್ನೋದು ಯಾವುದೂ ಇಲ್ಲ. ಎಲ್ಲ ಇನ್ ಗುಡ್ ಕಂಡೀಷನಲ್ಲಿ ಇದೆ. ಸೊ ಇದು ಯಾದವಗಿರಿ, ಮೈಸೂರು. ಅಪಾರ್ಟ್ಮೆಂಟ್ ಇಸ್ ಫಾರ್ ಸೇಲ್. ಫಾರ್ ಮೋರ್ ಡೀಟೇಲ್ಸ್ ಆನ್ ದಿಸ್ property you can call us, WhatsApp us. See you again with another property in Mysore. Bye bye.